सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಏಪ್ರಿಲ್ 17ನೇ ತಾರೀಕಿನ ನಂತರ ಕೃಷ್ಣ ಪಕ್ಷದ ಅಮಾವಾಸ್ಯೆ ಇದೆ ಹಾಗೂ ಅಮಾವಾಸ್ಯೆ ಆದ ನಂತರ ವೃಶ್ಚಿಕ ರಾಶಿಯ ಭವಿಷ್ಯ ಹೇಗಿದೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಇದರಲ್ಲಿ ವೃತ್ತಿಯ ಜೀವನದ ಬಗ್ಗೆ ನೋಡೋ ಹಾಗಿದ್ದರೆ ಆಫೀಸಿನಲ್ಲಿ ನಿಮ್ಮ ಕೆಪಾಸಿಟಿ ನೋಡಿ ವಿರೋಧಿಗಳು ಸುಮ್ಮನಾಗ್ತಾರೆ. ಮೇಲಧಿಕಾರಿಗಳು ನಿಮ್ಮ ಮೇಲೆ ತುಂಬ ಭರವಸೆಯನ್ನು ಇಡ್ತಾರೆ. ನೀವು ಅಂದುಕೊಂಡಿರುವಂಥ ಕೆಲಸಗಳು ಬೇಗ ಮುಗಿಯುತ್ತದೆ. ಯಾರೋ ಒಬ್ಬರು ಬಂದು ನಿಮ್ಮ ಮೇಲೆ ಒಂದು ಗುಂಪುಗಾರಿಕೆ ಮಾಡುವಂತಹ ವಿಚಾರ ಬಂದಿದೆ. ಆದರೆ ಅವರ ಪ್ಲ್ಯಾನು ಅವ್ರಿಗೆ ಗೊತ್ತಾಗಿ ಅವರ ಒಂದು ಎಲ್ಲ ವಿಷಯಗಳು ಉಲ್ಟಾ ಆಗಿ ಹೋಗುತ್ತೆ. ನೀವು ತುಂಬ ಸೈಲೆಂಟಾಗಿದ್ದು ನಿಮ್ಮ ಕೆಲಸದ ಮೇಲೆ ಫೋಕಸ್ ಅನ್ನೋದು ಮಾಡಿ. ಹೊಸ ಕೆಲಸವನ್ನು ಹುಡುಕುವಂಥ ಸಂದರ್ಭದಲ್ಲಿದ್ದರೆ ಈ ಅಮಾವಾಸ್ಯೆ ಆದ ನಂತರ ಒಳ್ಳೆಯ ಒಂದು ಸಮಯವಿದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ದರೆ ರಿಯಲ್ ಎಸ್ಟೇಟ್ ಹಾಗೂ ಮೆಡಿಕಲ್ ಫೀಲ್ಡಿನಲ್ಲಿ ಇರುವಂಥವರಿಗೆ ಉನ್ನತವಾದ ಧನಲಾಭವಿದೆ. ಸಣ್ಣ ಪುಟ್ಟ ಹೂಡಿಕೆಗಳಿಂದ ದೊಡ್ಡ ಮಟ್ಟದ ಲಾಭ ಅನ್ನೋದು ದೊರೆಯುತ್ತದೆ. ಹಳೆಯ ಪಾರ್ಟ್ನರ್ ಜೊತೆ ಇದ್ದಂತಹ ಮನಸ್ತಾಪ ಇವಾಗ ದೂರ ಆಗುತ್ತದೆ. ಹಣದ ವಿಚಾರದಲ್ಲಿ ಯಾರಿಗೂ ಕೂಡ ಗ್ಯಾರಂಟಿ ಹಾಕಲಿಕ್ಕೆ ಹೋಗಬೇಡಿ. ಇನ್ನು ಆರ್ಥಿಕ ವಿಚಾರದ ಬಗ್ಗೆ ನೋಡೋ ಹಾಗಿದ್ದರೆ ಎಲ್ಲೋ ಸಿಕ್ಕಾಕಿಕೊಂಡಿರುವಂತಹ ಹಣ ಈಗ ಸರಿ ಬರುತ್ತದೆ. ದುಡ್ಡು ಬಂತು ಅಂತ ಹೇಳಿ ಬೇಕಾಬಿಟ್ಟು ಖರ್ಚು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಪ್ರೀತಿ ಪ್ರೇಮದ ವಿಚಾರದ ಬಗ್ಗೆ ನೋಡೋ ಹಾಗಿದ್ದರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಮಾಡ್ತಾರೆ. ಸಣ್ಣ ಪ್ರಮಾಣದಲ್ಲಿ ಒಂದು ಗಿಫ್ಟ್ ಅನ್ನೋದು ಸಿಗ್ಬೋದು. ನಿಮ್ಮ ಮನಸ್ಸಿನಲ್ಲಿ ತುಂಬ ಸೀಕ್ರೆಟಾಗಿ ಒಂದು ಲವ್ ಅನ್ನೋದು ಶುರು ಆಗುತ್ತದೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ದರೆ ಮನೆಯಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಕೂಡ ಸಾಲ್ವ್ ಮಾಡ್ತೀರಾ. ಮಕ್ಕಳ ಕಡೆ ನೆಮ್ಮದಿ ಅನ್ನೋದು ಇರುತ್ತದೆ. ಮನೆಯಲ್ಲಿ ಸಣ್ಣ ಮಟ್ಟದ ಒಂದು ಫಂಕ್ಷನ್ ಅನ್ನೋದು ನಡೆಯುವಂಥ ಸಾಧ್ಯತೆ ಇದೆ. ತಂದೆ ತಾಯಿಯ ಒಂದು ಆರೋಗ್ಯದ ಬಗ್ಗೆ ಗಮನ ಇರಲಿ. ಅವರಿಗೆ ನಿಮ್ಮ ಸಮಯದ ಅವಶ್ಯಕತೆ ಇದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ದರೆ ವಾಹನ ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ಜಾಗೃತಿಯಾಗಿ ಇರಿ. ಹೊಟ್ಟೆ ಉರಿ ಸಮಸ್ಯೆ ಇದ್ದರೆ ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಕೊಡಿ. ಜಾಸ್ತಿ ನೀರನ್ನು ಸೇವನೆ ಮಾಡಿ. ಇನ್ನು ಈ ರಾಶಿಯ ಒಂದು ಪರಿಹಾರದ ಮಾರ್ಗವನ್ನು ನೋಡೋ ಹಾಗಿದ್ದರೆ ಶನಿವಾರದ ದಿನ ಹನುಮಂತನ ದೇವರ ದೇವಸ್ಥಾನಕ್ಕೆ ದರ್ಶನವನ್ನು ಕೊಟ್ಟು ಸಿಂಧೂರವನ್ನು ಅರ್ಪಿಸಿ. ಬಲಗೈಯಲ್ಲಿ ಹನುಮಂತನಿಂದ ಮಂತ್ರಿಸಿರುವ ಕೆಂಪು ದಾರವನ್ನು ಕಟ್ಟಿ. ಸೊ ಇದಾಗಿತ್ತು ವೃಶ್ಚಿಕ ರಾಶಿಯವರ ಈ ಮಾಸದ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಹಾಗೂ ನಿಮಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.